ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಅದೇನಂತ ಹೇಳಿದ್ರೆ, ಈಗ ಗಿಡಗಳಿಗೆಲ್ಲ ಅದು ವೈಟ್ ಕಲರ್ ಅಂತಾಗಿರುವಂಥ ಹುಳಗಳಾಗತ್ತೆ ಗೊತ್ತಾ, ಸುಂಗುಳ ಅಂತ ಆಗತ್ತೆ, ಅದು ಗೊತ್ತಾ? ಅದೆಲ್ಲ ಹುಳಗಳಾದರೆ ನಾವು ಹೆಂಗೆ ಮಾಡ್ಕೋಬೇಕು? ಸೊ ಈಗ ನಾವು ನಮ್ಮ ಫಾರ್ಮ್ ಹೌಸಲ್ಲಿದ್ದೀವಿ ನೋಡಿ. ಇದನ್ನೇ ನಾವು ಯೂಸ್ ಮಾಡ್ತಾ ಇರೋದು, ಲೀಥಲ್ ಸೂಪರ್ 505 ಅಂತ. ಸೊ ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ, ನಾನು ಇನ್ನೊಂದು ಸ್ಪ್ರಿಂಕ್ಲರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೀರೇನೂ ಇಲ್ಲ. ಸೊ ಇದರಲ್ಲಿ ಒಂದು 2 ಡ್ರಾಪ್ಸ್ ಅಷ್ಟು ಇದನ್ನು ಹಾಕೋಬೇಕು, ಆಯಿತಾ? 1 ಲೀಟರ್ ನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಇವ್ರು ಹಾಕ್ತಾ ಇದ್ದಾರೆ. ನೋಡಿ, ಇಲ್ಲಿ ಹಾಕ್ತಾ ಇದ್ದಾರಲ್ವಾ? ಸೊ ಅದರಲ್ಲಿ ಆಲ್ರೆಡಿ ನೀರಿದೆ, ಆಯಿತಾ? ಇಲ್ಲಾಂದರೆ ನೀವು ಫಸ್ಟ್ ಇದನ್ನು ಹಾಕ್ಕೊಂಡು ಆಮೇಲೆ ನೀರನ್ನು ಇದರಲ್ಲಿ ಫುಲ್ ತುಂಬಿಸ್ಕೋಬೇಕು. ಇದನ್ನು ಕರೆಕ್ಟಾಗಿ ನೋಡ್ಕೊ ಹಾಕಬೇಕು, ಇಲ್ಲಾಂದರೆ ಎಲೆಗಳು ಸುಟ್ಟೋಗೋ ಚಾನ್ಸ್ ಇರುತ್ತೆ. ಸೊ ಎಕ್ಸಾಕ್ಟ್ ಮೆಷರ್ಮೆಂಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ, ಆಯಿತಾ? ಸೊ ಇದರಲ್ಲಿ ನಾವೀಗ ನೀರು ತುಂಬಿಸ್ಕೊತಾ ಇದ್ದೀವಿ. ನಮ್ಮ ಎಸ್ಟೇಟಿನ ಸ್ವಲ್ಪ ಕೆಲಸ ನಡೀತಾ ಇದೆ. ಸೊ ಅದರದ್ದು ಸಾಮಾನು ಅದೆಲ್ಲ ಇರೋದು. ಸೊ ಇದರಲ್ಲಿ ನಾವು ಫುಲ್ ನೀರು 1 ಲೀಟ್ರಷ್ಟು ನೀರು, ಇದು 1 ಲೀಟರ್ ಬಾಟಲು. ಸೊ ಅದನ್ನು ಫುಲ್ ತುಂಬಿಸ್ಕೊತಾ ಇದ್ದೀವಿ, ಆಯಿತಾ? ಸೊ ನೀವು ಈ ಥರ ಬಾಟಲನ್ನು ಹಾಕೋಬೋದು. ಅಥವಾ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳಿದ್ರೆ, ಇದು ನಾರ್ಮಲ್ ನೀರು ಕುಡಿಯೋ ಬಾಟ್ಲ್ ಇದೆಲ್ಲ, ಅದರಲ್ಲಿ ನೀರು ತುಂಬಿಸ್ಕೊಂಡು ಅದನ್ನು ಹೋಲ್ ಮಾಡ್ಕೊಳ್ಳಿ. ಅದು ಮುಚ್ಚಲಿಕ್ಕೆ ಅದಕ್ಕೆ ಹೋಲ್ ಮಾಡಿಕೊಂಡು ನೀವು ಹಾಗೂ ಹಾಕೋಬೋದು. ಸೊ ನಮ್ಮ ಹತ್ರ ಅವೈಲೇಬಲ್ ಇದೆ. ಇದನ್ನು ನೀವು ಯಾವುದೇ ವೆಬ್ಸೈಟಿಂದ ತರಿಸ್ಕೋಬೋದು. ಇದ್ರ ಸ್ಕ್ರೀನ್ಶಾಟ್ ತಗೊಳ್ಳಿ. ಆಮೇಲೆ ಯಾವುದೇ ವೆಬ್ಸೈಟಿಂದ ಬೇಕಾದ್ರೆ ನೀವು ಇದನ್ನು ತರಿಸ್ಕೋಬೋದು, ಆಯಿತಾ? ಸೊ ಇದು ಈಸಿ ಆಗುತ್ತೆ ಹಾಕೋಕ್ಕೆ. ಸೊ ನೋಡಿ, ನಮ್ಮದು ಮಾವಿನ ಮರ ನಮ್ಮ ಮನೆ ಹಿಂದ್ಗಡೆ ಇರೋದು, ಫಾರ್ಮ್ ಹೌಸಿನ ಮನೆ ಹಿಂದ್ಗಡೆ ಇರುವಂಥದ್ದು. ಸೊ ಇದಕ್ಕೆ ಈಗ ವೈಟ್ ಕಲರ್ ಅಂತ ಚಿಕ್ಕ ಚಿಕ್ಕ ಹುಳುಗಳಾಗಿದೆ, ಆಯಿತಾ? ಸೊ ಅದು ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲೆಗಳು ಹಾಳಾಗತ್ತೆ. ಅದಲ್ಲದೆ ಅದು ಚಿಗುರಾಗ್ಲಿಕ್ಕೆ ಬಿಡೋದಿಲ್ಲ, ಮತ್ತು ಹೂಗಳಾದರೂ ಅದನ್ನು ತಿನ್ನುತ್ತೆ. ಸೊ ಹಾಗಾಗಿ ನಾವು ಇದನ್ನು ಹೊಡಿತಾ ಇದ್ದೀವಿ. ಸೊ ಇದರಿಂದ ಯಾವುದೇ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಕೆಮಿಕಲ್ ಅಷ್ಟು ಎಫೆಕ್ಟಿವ್ ಆಗಿಲ್ಲ ನಮ್ಮ ಅದರಿಂದ ತೊಗೊಂಡ್ರು ಅಷ್ಟೇನು ನಮಗೆ ಪರಿಣಾಮ ಬೀರೋದಿಲ್ಲ. ಸೊ ಅದಕ್ಕೆ ನಾವು ಎಲ್ಲ ಗಿಡಗಳಿಗೆ ಇದನ್ನೇ ಯೂಸ್ ಮಾಡ್ತೀವಿ. ನೋಡಿ, ನಮ್ಮದು ಎಲೆಗಳೆಲ್ಲ ಹೆಂಗೆ ಹಾಳಾಗಿ ಹೋಗಿದೆ ಹುಳುಗಳಿಂದ. ಸೊ ನಿಮ್ಮ ಮನೇಲೂ ಇದೇ ಥರ ಆಗ್ತದೆ, ನೀವು ಇದನ್ನು ಯೂಸ್ ಮಾಡ್ಬೋದು, ಆಯಿತಾ? ಸೊ ಇಲ್ಲಿ ನಾವೆಲ್ಲ ಸಿಂಪಡಿಸ್ತಾ ಇದ್ದೀವಿ ಎಲ್ಲ ಗಿಡಗಳಿಗೆ. ಸೊ ನೀವು ಇದನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಒಂದು 7ರಿಂದ 8 ಗಿಡಗಳಿಗೆ, ದೊಡ್ಡದಾಗಿದ್ರೆ 7ರಿಂದ 8 ಗಿಡಗಳು, ಚಿಕ್ಕದಾದ್ರೆ ಒಂದು 10ರಿಂದ 12 ಗಿಡಕ್ಕೆ ಒಂದ್ಸಲ ಹೊಡಿಬೋದು ಇದನ್ನು, ರಾಸಾಯನಿಕವನ್ನು. ಸೊ ಇನ್ನೊಂದು ಗಿಡಕ್ಕೆ ಹೊಡಿತಾ ಇದ್ದೀವಿ ನಾವೀಗ. ಇದಕ್ಕೂ ಅದೇ ಥರನೇ ಆಗಿದೆ ನೋಡಿ, ಹಿಂಗಾಗಿದೆ ನೋಡಿ, ಎಲೆಗಳೆಲ್ಲ ಎಲ್ಲ ಹುಳುಗಳು ತಿಂದು ಹೋಗಿದೆ. ಸೊ ನಾನು ತುಂಬ ದಿನದಿಂದ ನಿಮ್ಮ ಜೊತೆ ಹಂಚ್ಕೋಬೇಕಂತ ಇದ್ದೆ. ಹೆಂಗೆ ಮಾಡ್ಬೋದು, ಇನ್ನು ಮನೆಗಳಲ್ಲೇ ಅನಿಸ್ತಾ ಇರುತ್ತೆ. ಕೆಲವೊಬ್ಬರು ಬಿಸಿ ಗೊಬ್ಬರ ಹಾಕ್ತಾರೆ. ಸೊ ಬಿಸಿ ಗೊಬ್ಬರ ಹಾಕಿದ್ರೆ ಒಳ್ಳೆಯದು, ಆದರೆ ಅಷ್ಟು ಚೆನ್ನಾಗಿ ವರ್ಕ್ ಆಗಲ್ಲ. ಸೊ ನೀವು ಹಿಂಗೆ ಇದನ್ನು ಮಾಡ್ಕೋಬೋದು. ಇದು ತುಂಬ ಚೀಪಾಗೂ ಸಿಗುತ್ತೆ ನಿಮಗೆ ಎಲ್ಲ ಮಾರ್ಕೆಟ್ ಅಂಗಡಿಗಳಲ್ಲಿ, ಅಥವಾ ಫಾರ್ಮಸಿಯಲ್ಲಿ, ಗಿಡಗಳ ಫಾರ್ಮಸಿ ಇರುತ್ತೆ, ಅಲ್ಲೆಲ್ಲೂ ಸಿಗುತ್ತೆ ನಿಮಗೆ. ಈ ಥರ ಮಾಡ್ಕೊಳ್ಳಿ, ಆಯಿತಾ?